ಎಲ್ಲರಿಗೂ ನಮಸ್ಕಾರ. MND ಲಾಯರ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಅಡ್ವೊಕೇಟ್ MND. ಸ್ನೇಹಿತರೆ, ಎಂದಿನಂತೆ ಇವತ್ತು ಸಹ ಒಂದು ಕಾನೂನಿನ ವಿಚಾರವನ್ನು ತಮ್ಮ ಮುಂದೆ ತಂದಿದ್ದೇನೆ. ಈ ಒಂದು ಕಾನೂನಿನ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕಿಂತ ಪೂರ್ವದಲ್ಲಿ ನನ್ನ ಚಾನೆಲ್ ಆಗಿರ್ತಕ್ಕಂಥ MND ಲಾಯರ್ ಚಾನೆಲ್ ಅನ್ನು ಇದುವರೆಗೂ ಸಹ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವರು ಈ ಒಂದು ವಿಡಿಯೋವನ್ನು ನೋಡಿದ ನಂತರ ಇಷ್ಟವಾದಂಥ ಒಂದು ಸಂದರ್ಭದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ತಮಗೆಲ್ಲರಿಗೂ ಸಹ ಚೆನ್ನಾಗಿ ಗೊತ್ತಿದೆ, ನವೆಂಬರ್ 25ನೇ ತಾರೀಕು 2024ರಂದು ಕರ್ನಾಟಕ ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪು. ಸ್ನೇಹಿತರೆ, ಸರ್ಕಾರದಿಂದ ಉಚಿತವಾಗಿ ಮಂಜೂರಾಗಿರ್ತಕ್ಕಂತಹ ಒಂದು ಜಮೀನನ್ನ ಮಾರಾಟವಾಗಿ 12 ವರ್ಷಗಳ ನಂತರ ಪುನರ್ವಶಕ್ಕಾಗಿ ಲಕ್ಷ್ಮಯ್ಯನ ಉತ್ತರಾಧಿಕಾರಿಗಳು ಸಲ್ಲಿಸಿದ್ದಂತಹ ಅರ್ಜಿಯನ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಆಚಾರ್ಯ ಹಾಗೂ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಅರವಿಂದ್ರವರ ಪೀಠ ಈ ಅರ್ಜಿಯನ್ನು ವಜಾ ಮಾಡಿದೆ. ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ತಾವು ತಿಳ್ಕೊಳ್ಬೇಕು. ಆ ಅಂಶ ಏನಪ್ಪಾ ಅಂದ್ರೆ, 2017ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿತ್ತು. ಈ ಒಂದು PTCL ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಒಂದು ಪ್ರಕರಣ ಅದು ನಿಕ್ಕಂಟಿ ರಾಮಲಕ್ಷ್ಮಿ ಅವರ ಪ್ರಕರಣ. ನಿಕ್ಕಂಟಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಕೊಟ್ಟಂತಹ ಒಂದು ತೀರ್ಪು ಏನಿದೆ, ಅದರ ಒಂದು ಪ್ರತಿರೂಪವೇ ಈ ಒಂದು 2024 ನವೆಂಬರ್ 25ರಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ನೀಡಿರತಕ್ಕಂತಹ ಒಂದು ತೀರ್ಪು. ಅದರ ಪ್ರತಿರೂಪ ಮತ್ತೇನೂ ಸಹ ಇಲ್ಲ. ನಿಕ್ಕಂಟಿ ರಾಮಲಕ್ಷ್ಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕಾಲ ಪರಿಮಿತಿಯನ್ನ ಆಧಾರವಾಗಿ ಇಟ್ಟುಕೊಂಡು ಮಾರಾಟಗಾರರ ವಿರುದ್ಧವಾಗಿ ತೀರ್ಪನ್ನು ನೀಡಿತ್ತು. ಕಾಲ ಪರಿಮಿತಿಯನ್ನು ಮೀರಿ ಇನ್ಆರ್ಡಿನೇಟ್ ಡಿಲೇ, ಬಹಳಷ್ಟು ತಡವಾಗಿ ತಾವು ನ್ಯಾಯಾಲಯಕ್ಕೆ ಬಂದಿದ್ದೀರಾ, ಇನ್ಆರ್ಡಿನೇಟ್ ಡಿಲೇಯನ್ನ ಮಾಡಿದ್ದೀರಾ. ಅದೇ ರೀತಿಯಲ್ಲಿ ಈ ಒಂದು ಏನು ಪ್ರಕರಣ ಇತ್ತು ನಿಕ್ಕಂಟಿ ರಾಮಲಕ್ಷ್ಮಿ ಪ್ರಕರಣದಲ್ಲಿ ಕಾಲ ಪರಿಮಿತಿಯ ಆಧಾರದ ಮೇಲೆ ಮಾರಾಟಗಾರರಿಗೆ ವಿರುದ್ಧವಾಗಿ ತೀರ್ಪನ್ನು ನೀಡಿತ್ತು. ಇದ್ದಂತಹ ಒಂದೇ ಒಂದು ಆಧಾರ ಅಂತಂದ್ರೆ ಕಾಲ ಪರಿಮಿತಿ. ಅದೇ ಆಧಾರವನ್ನು ಇಟ್ಟುಕೊಂಡು, ನಿಕ್ಕಂಟಿ ರಾಮಲಕ್ಷ್ಮಿ ಪ್ರಕರಣದ ಆಧಾರವನ್ನೇ ಇಟ್ಟುಕೊಂಡು ಈ ಒಂದು ಪ್ರಕರಣದಲ್ಲೂ ಸಹ ಕರ್ನಾಟಕದ ಉಚ್ಚ ನ್ಯಾಯಾಲಯ ಲಕ್ಷ್ಮಯ್ಯ ಮತ್ತು ಇತರರು ಸಲ್ಲಿಸಿದ್ದಂತಹ ರಿಟ್ ಅರ್ಜಿಯನ್ನ ವಜಾ ಮಾಡಿದೆ. ಸ್ನೇಹಿತರಲ್ಲಿ ಯಾವುದೇ ಒಂದು ಹೊಸದಾಗಿರ್ತಕ್ಕಂಥ ವಿಚಾರ ಅಲ್ಲ. ಈ ಒಂದು ತೀರ್ಪು ಏನು ಬಂದಿದೆ 25ನೇ ನವೆಂಬರ್ 2024ರಂದು, ಇದೇನು ಅನಿರೀಕ್ಷಿತವಾಗಿರ್ತಕ್ಕಂತಹ ಒಂದು ಆದೇಶ ಅಲ್ಲ. ಇದೇನು ಆಶ್ಚರ್ಯಕರವಾಗಿರತಕ್ಕಂಥ ಆದೇಶ ಅಲ್ಲ. ಇದು ಯಾವುದೇ ರೀತಿಯಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಲ್ಲ. ಅದೇ ರೀತಿಯಲ್ಲಿ ಇದು ಯಾವುದೇ ಕಾರಣಕ್ಕೂ ಸಂತೋಷ ಪಡ್ತಕ್ಕಂಥ ಅಥವಾ ಭಯ ಪಡ್ತಕ್ಕಂತಹ ಒಂದು ಆದೇಶವೂ ಅಲ್ಲ. ಯಾರು ಭಯ ಪಡಲು ಬೇಕಾಗಿಲ್ಲ, ಸಂತೋಷ ಪಡಲು ಬೇಕಾಗಿಲ್ಲ. ಸ್ನೇಹಿತರೆ, ಇದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣಗಳಿದೆ. ನಾನು ಕಾರಣವನ್ನು ಹೇಳ್ತಕ್ಕಂಥದ್ದಾದ್ರೆ ನಿಮ್ಮೆಲ್ಲರಿಗೂ ಸಹ ಚೆನ್ನಾಗಿ ಗೊತ್ತಿದೆ. 2023ನಲ್ಲಿ ಈಗಿನ ಸರ್ಕಾರ ಏನ್ ಮಾಡಿತು, PTCL ಕಾಯ್ದೆಯ ಕಲಂ 5ಕ್ಕೆ ತಿದ್ದುಪಡಿಯನ್ನು ತಂದು ಉಪ ಕಲಂಗಳಾಗಿ C ಮತ್ತು D ಯನ್ನು ಸೇರಿಸಿತು. ಈ ಒಂದು C ಮತ್ತು D ಉಪ ಕಲಂಗಳಲ್ಲಿ ಹೇಳಿರ್ತಕ್ಕಂಥದ್ದಿಷ್ಟೇ, ಏನು PTCL ಪ್ರಕರಣಗಳನ್ನು ದಾಖಲು ಮಾಡುವುದಕ್ಕೆ ಇದ್ದಂತ ಒಂದು ಕಾಲ ಪರಿಮಿತಿಯನ್ನು ತೆಗೆದು ಹಾಕಲಾಯಿತು. ಅದೇ ರೀತಿಯಲ್ಲಿ AC, DC ಹಾಗೂ ಇತರ ನ್ಯಾಯಾಲಯಗಳಲ್ಲಿ ಚಾಲ್ತಿ ಇದ್ದಂತ ಪ್ರಕರಣಗಳಿಗೆ ಈ ಒಂದು ಕಾಯ್ದೆಯನ್ನು ಅನ್ವಯಿಸಿತು. ಸ್ನೇಹಿತರೆ, ನಿಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು, ಇದು 2023ರಲ್ಲಿ ಇಂತಹ ಒಂದು ಕಾಯ್ದೆ ಜಾರಿಯಾಗತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಕಾಯ್ದೆಯ ಸಿಂಧುತ್ವವನ್ನು ಪ್ರಶ್ನೆಯನ್ನ ಮಾಡಿ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಅನ್ನು ಸಲ್ಲಿಸಲಾಯಿತು. ರಿಟ್ ಪಿಟಿಷನ್ ಇದುವರೆಗೂ ಸಹ ಅಂತಿಮ ಹಂತಕ್ಕೆ ಬಂದಿಲ್ಲ. ಇನ್ನೂ ಆ ಒಂದು ಏನು ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಶಾಸಕಾಂಗ ರಚನೆ ಮಾಡಿರ್ತಕ್ಕಂತಹ ತಿದ್ದುಪಡಿ ಮಸೂದೆಯ ಸಿಂಧುತ್ವವನ್ನ, ಅಂದರೆ ಆ ಕಾಯ್ದೆ ಕಾನೂನು ಬದ್ಧವೋ ಅಥವಾ ಕಾನೂನು ಬಾಹಿರವೋ ಎಂಬತಕ್ಕಂಥದ್ದನ್ನ ತೀರ್ಮಾನ ಮಾಡೋದಿಕ್ಕೆ ಸಲ್ಲಿಕೆ ಆಗಿರ್ತಕ್ಕಂತಹ ಒಂದು ರಿಟ್ ಅರ್ಜಿ ಇನ್ನೂ ಸಹ ಚಾಲ್ತಿಯಲ್ಲಿದೆ.
ಆ ಒಂದು ಅರ್ಜಿ ಚಾಲ್ತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಆದೇಶವನ್ನ ಕರ್ನಾಟಕ ಹೈಕೋರ್ಟ್ ಮಾಡಿರ್ತಕ್ಕಂಥದ್ದಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಹಳೆಯ ಒಂದು ಜಡ್ಜ್ಮೆಂಟ್ ಅನ್ನ ನಿಕ್ಕಂಟಿ ರಾಮಲಕ್ಷ್ಮಿ ಪ್ರಕರಣವನ್ನ ಆಧಾರವಾಗಿಟ್ಟುಕೊಂಡು ಈ ಒಂದು 25 ನವೆಂಬರ್ 2024 ಮಾರಾಟಗಾರರಿಗೆ ವಿರುದ್ಧವಾಗಿ ಈ ಒಂದು ತೀರ್ಪನ್ನು ನೀಡಲಾಗಿದೆ. ಅಷ್ಟನ್ನ ಬಿಟ್ಟರೆ ಈ ಒಂದು ಪ್ರಕರಣದಲ್ಲಿ ಮತ್ತೇನೂ ಸಹ ಇಲ್ಲ. ಸ್ನೇಹಿತರೆ, ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಅಂದ್ರೆ ಈ ಒಂದು ಕಾಯ್ದೆಯ ಸಿಂಧುತ್ವವನ್ನ ಪ್ರಶ್ನೆ ಮಾಡತಕ್ಕಂತ ಒಂದು ಅರ್ಜಿ ಇನ್ನು ಬಾಕಿ ಇದೆ ಹೈಕೋರ್ಟ್ನ ಮುಂದೆ. ಅಂತಹ ಒಂದು ಸಂದರ್ಭದಲ್ಲಿ ಮಾರಾಟಗಾರರ ಪರವಾಗಿ ಯಾವುದೇ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳಿ ಈ ಒಂದು ಮಂಜುಳಾ ಮತ್ತು ಇತರರು ವರ್ಸಸ್ ಡೆಪ್ಯೂಟಿ ಕಮಿಷನರ್ ಬೆಂಗಳೂರು ರವರ ಪ್ರಕರಣದಲ್ಲಿ ತೀರ್ಪನ್ನು ನೀಡಿರ್ತಕ್ಕಂಥದ್ದು ಯಾವುದೇ ರೀತಿಯಾದ ಆಶ್ಚರ್ಯವನ್ನು ತರುವುದಿಲ್ಲ. ಆದ್ದರಿಂದಾಗಿ ಸ್ನೇಹಿತರೆ, ನಾನಿಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ಮಾರಾಟಗಾರರು ಏನಿದ್ದಾರೆ ಇದೊಂದು ಎಚ್ಚರಿಕೆಯನ್ನು ಕೊಟ್ಟಂತಿದೆ ಮಾರಾಟಗಾರರಿಗೆ. ಏನು ಈಗಾಗಲೇ ತಾವು ಕಾನೂನು ಬಾಹಿರವಾಗಿ ಇತರರಿಗೆ ಆ ಒಂದು ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಜಮೀನುಗಳನ್ನು ಮಾರಾಟ ಮಾಡಿದ್ದೀರಾ, ತಮಗೆ ಎಚ್ಚರಿಕೆ. ಏನಪ್ಪಾ ಅಂತಂದ್ರೆ, ನೀವೀಗ ಯಾವುದೇ ಒಂದು ಪ್ರಕರಣವನ್ನ ನೀವು ದಾಖಲು ಮಾಡಿದರೆ ಎಸಿ ಕೋರ್ಟಿನ ಮುಂದೆ ನಿಕ್ಕಂಟಿ ರಾಮಲಕ್ಷ್ಮಿ ಪ್ರಕರಣವನ್ನ ಆಧಾರವಾಗಿ ಇಟ್ಕೊಂಡು ಆ ಒಂದು ಆದೇಶವನ್ನು ಆಧಾರವಾಗಿ ಇಟ್ಕೊಂಡು ನಿಮ್ಮ ಒಂದು ಅರ್ಜಿಯನ್ನು ವಜಾ ಮಾಡಲಾಗ್ತದೆ. ಆದ್ರಿಂದ ತಾವು ಏನ್ ಮಾಡಬೇಕು, ಈ ಒಂದು ಕಾನೂನಿನ ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಸಲ್ಲಿಸಲಾಗಿರ್ತಕ್ಕಂಥ ಅರ್ಜಿ, ಸಿಂಧುತ್ವವನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ಅರ್ಜಿ ತೀರ್ಮಾನವಾದ ನಂತರವಾಗಿ ಪ್ರಕರಣವನ್ನು ದಾಖಲು ಮಾಡತಕ್ಕಂಥದ್ದು ಒಳಿತು. ಅದೇ ರೀತಿಯಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ಬಹಳಷ್ಟು ಒಳಿತು. ಸ್ನೇಹಿತರೆ, ಕಾಲ ಪರಿಮಿತಿ ಕಾಯ್ದೆ ಏನನ್ನ ಹೇಳುತ್ತೆ? ಈ ಒಂದು ಕಾಯ್ದೆಯಲ್ಲಿ ಕಾಲ ಪರಿಮಿತಿನೇ ಇಲ್ಲ. ಕಾಲವನ್ನ ಮನ್ನಾ ಮಾಡತಕ್ಕಂತಹ ಒಂದು ವಿವೇಚನಾ ಅಧಿಕಾರ ನ್ಯಾಯಾಲಯಕ್ಕೆ ಇದೆ. ಕಾಲವನ್ನ ಮನ್ನಾ ಮಾಡತಕ್ಕಂಥ ವಿವೇಚನಾ ಅಧಿಕಾರ ಕಾರಣಗಳ ಆಧಾರದ ಮೇಲೆ, ರೀಸನಿನ ಮೇಲೆ ಕಾಲವನ್ನ ಆಗಿರ್ತಕ್ಕಂಥ ವಿಳಂಬವನ್ನ ಮನ್ನಾ ಮಾಡತಕ್ಕಂಥ ಒಂದು ಸಾಧ್ಯತೆ ಅಥವಾ ಅವಕಾಶ ಈ ಒಂದು ನ್ಯಾಯಾಲಯಗಳಿಗೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಶಾಸಕಾಂಗ ಈ ಒಂದು ತಿದ್ದುಪಡಿ ಕಾಯ್ದೆಯನ್ನ ಮಂಡನೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಕಾಲವನ್ನ ಏನಕ್ಕೋಸ್ಕರವಾಗಿ ಮನ್ನಾ ಮಾಡಬೇಕು ಅಂದ್ರೆ, ಈ ಒಂದು ಮಾರಾಟಗಾರರು ಏನಿದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಾರಾಟಗಾರರು ಏನಿದ್ದಾರೆ, ಮಾರಾಟವನ್ನ ಮಾಡಿಯಾಗಿದೆ. ಮಾರಾಟವನ್ನು ಮಾಡಿ 15, 20, 25 ವರ್ಷಗಳಿಗೂ ಸಹ ಮೀರಿದೆ ಕಾಲ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಏನಕ್ಕೋಸ್ಕರವಾಗಿ ಅವಕಾಶ ಕೊಡ್ತಾ ಇದ್ದೇವೆ ಎಂಬತಕ್ಕಂಥದನ್ನು ಸ್ಪಷ್ಟವಾಗಿ ಕಾನೂನನ್ನ ಮಂಡನೆ ಮಾಡಿದ ದಿನದಂದು ಸದನದಲ್ಲಿ ವಿವರವಾಗಿ ಸ್ಪಷ್ಟಪಡಿಸಲಾಗಿದೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಕಾಲವನ್ನ ಮನ್ನಾ ಮಾಡತಕ್ಕಂಥ, ವಿಳಂಬವನ್ನ ಮನ್ನಾ ಮಾಡತಕ್ಕಂಥ ಅಧಿಕಾರ ಈ ಒಂದು ನ್ಯಾಯಾಲಯಗಳಿಗೆ ಇರತಕ್ಕಂಥ ಸಂದರ್ಭದಲ್ಲಿ ಮುಂದೆ ಏನಾಗ್ತದೆ ಎಂಬತಕ್ಕಂಥದನ್ನು ಕಾದು ನೋಡಬೇಕು. ಸದ್ಯದ ಪರಿಸ್ಥಿತಿನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಮಾರಾಟಗಾರರ ಮೇಲಾಗಲಿ ಅಥವಾ ಖರೀದಿದಾರರ ಮೇಲೆ ಯಾವುದೇ ಪರಿಣಾಮವನ್ನು ಈ ಒಂದು ತೀರ್ಪು ನೀಡೋದಿಲ್ಲ. ಇದೊಂದು ಎಚ್ಚರಿಕೆಯ ಗಂಟೆ ಅಷ್ಟೇ ಮಾರಾಟಗಾರರಿಗೆ ಅಥವಾ ಪಿಟಿಸಿಎಲ್ ಪ್ರಕರಣವನ್ನು ದಾಖಲು ಮಾಡತಕ್ಕಂತಹ SC ST ವರ್ಗದವರಿಗೆ ಅಥವಾ ತಮ್ಮ ಜಮೀನನ್ನು ಕಳೆದುಕೊಂಡಿರುವವರಿಗೆ ಅಥವಾ ಕಾನೂನು ಬಾಹಿರವಾಗಿ ಕೊಂಡುಕೊಂಡವರಿಗೆ, ಕಾನೂನು ಬಾಹಿರವಾಗಿ ಆ ಒಂದು ನೋಂದಣಿಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ. ಆದ್ರಿಂದಾಗಿ ಈ ಒಂದು ಪ್ರಕರಣ ಯಾವುದೇ ಕಾರಣಕ್ಕೂ ಸಹ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟು ಅಲ್ಲ, ಆಶ್ಚರ್ಯಕರವಾಗಿರ್ತಕ್ಕಂಥ ಆದೇಶವೂ ಅಲ್ಲ, ಅಪರೂಪದ ಆದೇಶವೂ ಅಲ್ಲ. ಇದೊಂದು ಸಾಮಾನ್ಯವಾಗಿರ್ತಕ್ಕಂಥ ಆದೇಶ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.